ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್. ನಾನು ಮಹೇಶ್ ಎಮ್ದಂಡು. ಇವತ್ತಿನ ನ್ಯೂಸ್ ಬ್ಲಾಸ್ಟ್ನ ಮೊದಲ ಸುದ್ದಿ ಕೇಸರಿ ಪಡೆಯ ಇನ್ಸೈಡ್ ಕಹಾನಿ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕಮಲಕೋಟೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಸುದ್ದಿ. ಬಿಜೆಪಿಯ ಆ ನಾಯಕನಿಗೆ ಹೈಕಮಾಂಡ್ ಶ್ರೀರಕ್ಷೆ ಇದೆ. ಹೈಕಮಾಂಡ್ ಪ್ರಭಾವಿ ನಾಯಕನಿಂದ ಖಡಕ್ ಸೂಚನೆಯೂ ಬಂದಿದೆ. ಇದರ ಬೆನ್ನಲ್ಲೇ ಮತ್ತಷ್ಟು ಅಗ್ರೆಸಿವ್ ಆದ್ರ ಆ ಲೀಡರ್. ಸದ್ದಿಲ್ಲದೆ ಸದ್ದು ಮಾಡುತ್ತಿರುವ ರೆಬಲ್ ಸ್ಟೋರಿಯ ಕಹಾನಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ತೋರಿಸ್ತೀವಿ. ಶಿಸ್ತಿನ ಪಕ್ಷದ ಇನ್ಸೈಡ್ ಕಹಾನಿಯನ್ನ. ಹಾಗಾದ್ರೆ ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಆಗುತ್ತಾ ಸಂಕ್ರಾಂತಿ ಅನ್ನುವ ಪ್ರಶ್ನೆ. ಎಸ್, ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮುಖ್ಯವಾಗಿ ಬಿಜೆಪಿ ಕೇಸರಿ ಪಡೆ, ಶಿಸ್ತಿನ ಪಕ್ಷ ಅಂತ ಹೆಸರನ್ನ ಹೊಂದಿರುವಂತಹ ಕೇಸರಿ ಪಡೆಯಲ್ಲಿ ಬಿಜೆಪಿಯ ಇನ್ಸೈಡ್ ಕಹಾನಿ. ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಘಟನಾವಳಿಗಳು ನಡೀತಾ ಇರುವಂಥದ್ದು, ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ನಿಮಗೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಇದರ ಹಿಂದೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದಿಷ್ಟು ಬೆಳವಣಿಗೆ ಎಲ್ಲ, ಸಾಕಷ್ಟು ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ರೆಬಲ್ ಸ್ಟೋರಿಯ ಕಹಾನಿ. ಯಾರು ರೆಬಲ್ ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ಫೈಟ್ ಶುರುವಾಗಿದೆ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಈ ಫೈಟ್ ಬಗ್ಗೆ, ಪೈಪೋಟಿ ಬಗ್ಗೆ ಗುಸುಗುಸು ಕೂಡ ಇರುವಂಥದ್ದು. ಹಾಗಾದ್ರೆ ಯಾರ ಬೆನ್ನಿಗೆ ಹೈಕಮಾಂಡ್ ನಾಯಕರು ನಿಂತಿದ್ದಾರೆ? ಬಸನಗೌಡ ಪಾಟೀಲ್ ಬೆನ್ನಿಗೆ ನಿಂತಿದ್ದಾರಾ ಬಿಜೆಪಿಯ ಚಾಣಕ್ಯ ಅನ್ನುವ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಗೃಹ ಮಂತ್ರಿ ಯತ್ನಾಳ್ ಪರ ಬ್ಯಾಟ್ ಅನ್ನ ಬೀಸ್ತಾ ಇರಬಹುದು. ಹಾಗಾದ್ರೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದೇನು? ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಇದೆ. ಈ ಫೈಟ್ ಇದೆ ನಿಜ. ಬಟ್ ಯತ್ನಾಳ್ ಅವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು, ಈ ಹಿಂದೆ ನೋಟಿಸ್ಗಳನ್ನ ಕೊಟ್ಟರು, ಹೈಕಮಾಂಡ್ ಅವ್ರಿಗೆ ಬುಲಾವ್ ಕೊಡ್ತು. ಇನ್ನೇನು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೇ ಬಿಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಹೀಗಿದ್ರೂ ಕೂಡ ಯತ್ನಾಳ್ ಅವರ ವಿರುದ್ಧ ಶಿಸ್ತಿನ ಕ್ರಮ ಆಗಲಿಲ್ಲ. ಯಾವ ಕಾರಣಕ್ಕೆ, ಯಾಕೆ ಅಂತ ಹೇಳಿದ್ರೆ, ಯತ್ನಾಳ್ ಅವರ ಪರವಾಗಿ ಹೈಕಮಾಂಡ್ ಲೆವೆಲಲ್ಲಿ ದೊಡ್ಡ ಪ್ರಭಾವಿ ನಾಯಕ ನಿಂತಿದ್ದಾನೆ ಅನ್ನುವ ಮಾತು ನಾವು ಹೇಳ್ತಾ ಇಲ್ಲ, ಬಿಜೆಪಿಯಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಬಿಜೆಪಿಯಲ್ಲೇ ಗುಸುಗುಸು ಇದೆ. ಸರ್ಕಾರದ ವಿರುದ್ಧ ವಕ್ಫ್ ಹೋರಾಟ ಶುರು ಮಾಡಿರುವಂತಹ ಬಿಜೆಪಿ ಒಡೆದ ಮನೆಯಲ್ಲಿ ಒಂದೇ ವಿಚಾರಕ್ಕೆ ಎರಡು ಬಣಗಳ ನಡುವೆ ಫೈಟ್ ಇದೆ. ವಕ್ಫ್ ವಿರೋಧಿಸಿ ಯತ್ನಾಳ್ ಅವರು, ಜಾರಕಿಹೊಳಿ ಅವರು, ಅವರ ತಂಡ ಹೋರಾಟವನ್ನ ಮಾಡ್ತಾ ಇದೆ. ನವೆಂಬರ್ 25ನೇ ತಾರೀಕು ಹೋರಾಟವನ್ನ ಶುರು ಮಾಡಿತ್ತು. ಹೀಗಾಗಿ ಯತ್ನಾಳ್ ಟೀಮ್ ವಿರುದ್ಧ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರ ಟೀಮ್ ಕಂಪ್ಲೀಟ್ ಆಗಿ ದೂರನ್ನ ಕೊಡ್ತು. ಇದರಿಂದ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಕೂಡ ಶುರುವಾಗಿತ್ತು. ಈ ಎಲ್ಲ ಫೈಟ್ ಯಾವಾಗಿಂದ ಶುರುವಾಯಿತು ಅಂತ ಹೇಳಿದ್ರೆ, ಮುಖ್ಯವಾಗಿ ರಾಜ್ಯದಲ್ಲಿ ವಕ್ಫ್ ವಿಚಾರ ಸದ್ದು ಮಾಡ್ತಲ್ವಾ ಆ ಸಂದರ್ಭದಲ್ಲಿ. ಹೌದು, ಯತ್ನಾಳ್ ಅವರು ಸಾಕಷ್ಟು ದಿನಗಳಿಂದ ಕೂಡ ವಿಜಯೇಂದ್ರ ಅವರ ವಿರುದ್ಧ ತೊಡೆಯನ್ನ ತಟ್ಟಿದ್ರು, ಸಮರವನ್ನ ಸಾರಿದ್ರು, ಟೀಕೆ ಟಿಪ್ಪಣಿ ಎಲ್ಲವನ್ನೂ ಮಾಡ್ತಾ ಇದ್ರು. ಬಟ್ ತಾರಕಕ್ಕೆ ಅಂತ ಹೋಗಿದ್ದು ವಕ್ಫ್ ವಿರುದ್ಧದ ಹೋರಾಟದ ಸಮಯದಲ್ಲಿ. ಯತ್ನಾಳ್ ಅವರು ನವೆಂಬರ್ 25ನೇ ತಾರೀಕು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ, ಹೀಗೆ ಒಂದಿಷ್ಟು ನಾಯಕರು ಹೋರಾಟವನ್ನ ಹಮ್ಮಿಕೊಂಡ್ರು. ಅದನ್ನ ಪ್ರಶ್ನೆ ಮಾಡಿ, ಅದನ್ನ ವಿರೋಧಿಸಿ ವಿಜಯೇಂದ್ರ ಅವರ ತಂಡ ಮತ್ತೊಂದು ರೀತಿಯ ಹೋರಾಟಕ್ಕೆ ಸಜ್ಜಾಯಿತು. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿತು. ಜೊತೆಗೆ ಹೈಕಮಾಂಡ್ಗೂ ಕೂಡ ದೂರನ್ನ ಸಲ್ಲಿಸಿತು. ತರುಣ್ ಚುಗ್ ಅವರು ಬಂದಿದ್ರು ರಾಜ್ಯಕ್ಕೆ. ಆ ಸಂದರ್ಭದಲ್ಲಿ ಒನ್ ಲೈನ್ ಅಜೆಂಡಾ, ವಿಜಯೇಂದ್ರ ಅವರ ಬಣದ ಒನ್ ಲೈನ್ ಅಜೆಂಡಾ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಲೇಬೇಕು,
ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು. MP ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು, BC ಪಾಟೀಲ್ರು ಎಲ್ಲರೂ ಕೂಡ ಮನವಿಯನ್ನ ಮಾಡಿಕೊಂಡ್ರು. ಮನವಿಯೆಲ್ಲ ಆಗ್ರಹಿಸಿದ್ದು, ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ದು, ತುಂಬಾ ಅಗ್ರೆಸಿವ್ ಆಗಿದ್ರು. ಆದರೂ ಕೂಡ ಕ್ರಮಕ್ಕೆ ಮುಂದಾಗಲಿಲ್ಲ. ಆಂತರಿಕ ಸಂಘರ್ಷ ಇದ್ದೇ ಇತ್ತು. ಯಾವಾಗ ಬಿಜೆಪಿಯಲ್ಲಿನ ಬಣಬಡಿದಾಟ ಬೀದಿಗೆ ಬಂತಲ್ವಾ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಅಲರ್ಟ್ ಆಯಿತು. ಆಂತರಿಕ ಜಟಾಪಟಿ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಅಗರ್ವಾಲ್ ಅವರು. ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಭೇಟಿಯ ಸಂದರ್ಭದಲ್ಲಿ ಯತ್ನಾಳ್ ಅವರು ಶುರು ಮಾಡಿದಂತಹ ಹೋರಾಟಕ್ಕೆ ಅಮಿತ್ ಶಾ ಅವರು ಬೆಂಬಲವಾಗಿ ನಿಂತರಂತೆ. ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದರ ಜೊತೆಗೆ ಈ ಹೋರಾಟವನ್ನ ಮುಂದುವರಿಸಲಿ, ರಾಜ್ಯ ಬಿಜೆಪಿ ಕೂಡ ಹೋರಾಟವನ್ನ ಮುಂದುವರಿಸಲಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟರಂತೆ. ಯಾರಿಗೆ? ರಾಧಾಮೋಹನ್ ದಾಸ್ ಅಗರ್ವಾಲ್ಗೆ ಸೂಚನೆಯನ್ನ ಕೊಟ್ಟರು. ಇದರ ಜೊತೆಗೆ ಅದೇ ಸಂದರ್ಭದಲ್ಲಿ ಬಿಜೆಪಿಯ ಬಣಬಡಿದಾಟಕ್ಕೂ ಕೂಡ ಬ್ರೇಕ್ ಹಾಕಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದು. ಮುಖ್ಯವಾಗಿ ಈ ಎಲ್ಲ ಪ್ರಸಂಗಗಳು ನಡೆಯುವಂತಹ ಸಂದರ್ಭದಲ್ಲಿ, ಎಲ್ಲ ಘಟನಾವಳಿಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನೇನು ಬಿಜೆಪಿ ಬಣಬಡಿದಾಟ ತಾರಕಕ್ಕೆ ಹೋಯಿತು, ಬೀದಿ ರಂಪಾಟವಾಯಿತು, ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಾರೆ, ಅದೇ ರೀತಿಯಾಗಿ ಯತ್ನಾಳ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಅದು ಬೇರೆ ವಿಚಾರ. ಇದರ ನಡುವೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅಂತ ಒಬ್ಬರಿದ್ದಾರೆ. ಯಾರು? ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ನೇರವಾಗಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ರಾಜ್ಯದಲ್ಲಿ ಏನು ನಡೀತಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಯಾರ್ಯಾರು ವಿರುದ್ಧ ಮಾತನಾಡ್ತಾ ಇದ್ದಾರೆ, ಯಾರು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಯಾರು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಮಾಡ್ತಾ ಇದ್ದಂತಹ ವಕ್ಫ್ ವಿರುದ್ಧದ ಹೋರಾಟದ ಬಗ್ಗೆ ಅಮಿತ್ ಶಾ ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ, ಚೆನ್ನಾಗಿದೆ, ಹೋರಾಟವನ್ನು ಮುಂದುವರಿಸಲಿ, ಇದನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಬಣ ಬಡಿದಾಟಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿಂದ ವಾಪಸ್ ಆಗ್ತಾರೆ ಅಗರ್ವಾಲ್ ಅವರು. ರಾಜ್ಯ ಬಿಜೆಪಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ, ಕರೆಯನ್ನು ಕೊಡ್ತಾರೆ. ಏನಪ್ಪ ಕರೆ ಅಂತ ಹೇಳಿದ್ರೆ, ಒಟ್ಟಾಗಿ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡಿ. ರಾಜ್ಯ ನಾಯಕರಿಗೆ ಅಗರ್ವಾಲ್ ಕರೆಯನ್ನು ಕೊಡುವಂಥದ್ದು. ಇದಕ್ಕೆ ಪೂರಕ ಆಗೋ ರೀತಿಯಲ್ಲಿ ವಿಜೇಂದ್ರ ಅವರ ಟೀಮ್ ಕೂಡ ಹೋರಾಟವನ್ನ ಶುರು ಮಾಡುತ್ತೆ. ವಕ್ಫ್ ವಿರುದ್ಧ ವಿಜೇಂದ್ರ ಅವರ ಕಂಪ್ಲೀಟ್ ಟೀಮ್ ಕೂಡ ಹೋರಾಟವನ್ನ ಶುರು ಮಾಡುತ್ತೆ. ಡಿಸೆಂಬರ್ 4ನೇ ತಾರೀಕು ವಕ್ಫ್ ವಿರುದ್ಧ ವಿಜೇಂದ್ರ ಅವರ ತಂಡ ಹೋರಾಟವನ್ನ ಮಾಡುವಂಥದ್ದು. ರಾಜ್ಯದ ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥದ್ದು ವಿಜೇಂದ್ರ ಅವರ ತಂಡ. ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಅವರ ತಂಡ ಕೂಡ ಹೋಗಿ ಹೋರಾಟವನ್ನ ಶುರು ಮಾಡುತ್ತೆ. ಯಾಕೆ ಈ ಹೋರಾಟದ ಶುರು ಮಾಡೋದು ಅಂತ ಹೇಳಿದ್ರೆ, ಯತ್ನಾಳ್ ಅವರ ವಕ್ಫ್ ವಿರುದ್ಧದ ಹೋರಾಟ ಸಕ್ಸಸ್ ಆಗಿರುತ್ತೆ, ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತಾ ಇರುತ್ತೆ. ಅಂದ್ರೆ ವಕ್ಫ್ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಅದನ್ನ ರೈಟ್ ಟೈಮ್ಗೆ ಹೋರಾಟವನ್ನಾಗಿ ರೂಪಿಸಿದ್ದು ಯತ್ನಾಳ್ ಅವರು. ಬಿಜೆಪಿಯಲ್ಲಿ ಇದ್ರೂ ಕೂಡ, ರಾಜ್ಯಾಧ್ಯಕ್ಷರಿದ್ರು ಕೂಡ ರೈಟ್ ಟೈಮ್ಗೆ, ಅಂದರೆ ಒಂದು ಘಟನಾವಳಿ ನಡೆದಂತಹ ಸಂದರ್ಭದಲ್ಲಿ, ಒಂದು ಘಟನೆ ಅಥವಾ ಒಂದು ವಿವಾದ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ರೈಟ್ ಟೈಮ್ಗೆ ಹೋರಾಟವನ್ನು ಮಾಡಬೇಕಾಗುತ್ತೆ. ಟೈಮ್ ಬಿಟ್ಟರೆ ಆ ಹೋರಾಟದ ಕಾವು ಕೂಡ ನಿಂತೋಗ್ಬಿಡುತ್ತೆ. ಬಟ್ ರೈಟ್ ಟೈಮ್ಗೆ ಹೋರಾಟವನ್ನು ಮಾಡಿದ್ದು ಯತ್ನಾಳ್ ಅವರು. ಈ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಬ್ಯಾಟ್ ಬೀಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಖುದ್ದಾಗಿ ಕೇಂದ್ರ ಸಚಿವರೇ ಬಂದು ಯತ್ನಾಳ್ ಅವರ ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಯತ್ನಾಳ್ ಅವರು ಒಂದು ರೀತಿಯಾಗಿ ಈ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಡ್ರೈವಿಂಗ್ ಫೋರ್ಸ್ ಆಗಿ ಕಾಣಿಸ್ಕೊಂಡ್ರು. ಯತ್ನಾಳ್ ಅವರ ಡ್ರೈವಿಂಗ್ ಫೋರ್ಸ್ ಆಗಿ ಕಾಣಿಸ್ಕೊಂಡ ಕಾರಣಕ್ಕೇನೆ ಅವ್ರಿಗೆ ಬೆಂಬಲವಾಗಿ ಸಾಕಷ್ಟು ನಾಯಕರು ಕೂಡ ನಿಂತ್ಕೋತಾ ಹೋದ್ರು. ಇದು ವಿಜೇಂದ್ರ ಅವ್ರಿಗೆ ಒಂದು ರೀತಿಯಾಗಿ ಕಸಿವಿಸಿ ಶುರುವಾಯಿತು. ಕಸಿವಿಸಿ ಯಾಕೆ ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದಂಥ ಹೋರಾಟ ಯತ್ನಾಳ್ ಪರವಾಗಿ ಯತ್ನಾಳ್ ಅವರು ಮಾಡ್ತಾ ಇದ್ರು. ಇದ್ರ ಬಗ್ಗೆ ಚರ್ಚೆ ಆಯ್ತಲ್ವಾ? ಈ ಚರ್ಚೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಆಗಿರುವಂಥದ್ದು. ಹೈಕಮಾಂಡ್ ಅಲ್ಲೂ ಕೂಡ ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಸಾಫ್ಟ್ ಆಗಿರುವಂಥದ್ದು ಹೈಕಮಾಂಡ್. ಯಾವಾಗ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಡ್ತಲ್ವಾ, ವಕ್ಫ್ ವಿರುದ್ಧ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿ, ಮೊದಲ ಹಂತದ ಯಶಸ್ಸು ಅದು ಯತ್ನಾಳ್ ಅವರಿಗೆ.
ಆ ಬಳಿಕ ಕಂಪ್ಲೀಟ್ ಅಗ್ರೆಸಿವ್ ಆಗಿದ್ದಾರಂತೆ. ಕಂಪ್ಲೀಟ್ ಕುಲ್ಲಂ ಕುಲ್ಲ ಅಗ್ರೆಸಿವ್ ಆಗಿರುವಂತದ್ದು ಯತ್ನಾಳ್ ಸಾಹೇಬರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ರಾಜ್ಯ ಬಿಜೆಪಿಯ ಭೀಷ್ಮ ಮಾಜಿ ಸಿಎಂ BS ಯಡಿಯೂರಪ್ಪನವರ ಕೋಟೆ ಶಿಕಾರಿಪುರ ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ. ಅತಿ ದೊಡ್ಡ ಸಮಾವೇಶ ಯಡಿಯೂರಪ್ಪನವರ ಕೋಟೆಯಲ್ಲಿ ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಸಮಾವೇಶ. ಯಾವ ರೀತಿಯಾಗಿ ಸಮಾವೇಶ ಅಂತ ಹೇಳಿದ್ರೆ ಲಿಂಗಾಯತ ಸಮಾವೇಶವನ್ನ ನಡೆಸಬೇಕು ಅಂತ ಹೇಳಿರುವಂಥದ್ದು. ಇಲ್ಲ ಶಿಕಾರಿಪುರದಲ್ಲಿ ನಡೆಸ್ತಾರೆ ಅಥವಾ ಸೊರಬದಲ್ಲಿ ನಡೆಸುವಂಥದ್ದು. ಯಾಕೆ ಶಿವಮೊಗ್ಗದಲ್ಲಿ ಬಂದು ಯತ್ನಾಳ್ ಅವರು ಈ ಸಭೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹಿಟ್ ಮಾಡ್ತಾ ಇರುವಂಥದ್ದು ನೇರವಾಗಿ ವಿಜೇಂದ್ರ ಅವರ ವಿರುದ್ಧವಾಗಿ. ಯಾಕೆ ಅಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾರೆ, ಬಿಜೆಪಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಸಂಘಟನಾತ್ಮಕವಾಗಿ ಒಂದಿಷ್ಟು ಆಕ್ಟಿವ್ ಆಗಿದ್ರು ಕೂಡ ಅವರ ಆರೋಪ ಮತ್ತು ಟೀಕೆ ಇದ್ದದ್ದು ನೇರವಾಗಿ ಕುಟುಂಬ ರಾಜಕಾರಣದ ವಿರುದ್ಧ. ಯಾರ ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣ ವಿರುದ್ಧ. ಜೊತೆಗೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು, ಆದ್ರೂ ಕೂಡ ಯತ್ನಾಳ್ ಅವರು ಪದೇ ಪದೇ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದ್ರು. ಪದೇ ಪದೇ ಭ್ರಷ್ಟಾಚಾರ ನಡೀತಾ ಇದೆ ಕೋವಿಡ್ ಅಲ್ಲಿ ಅಂತ ಆರೋಪ ಮಾಡ್ತಾ ಇದ್ರು. ಅದಾದ ಬಳಿಕ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಬಹಿರಂಗವಾಗಿ ಮುನಿಸನ್ನ ತೋರಿಸ್ಕೊತಾರೆ. ನಾವು ಸೀನಿಯರ್ ಇದ್ದೀನಿ, ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.